ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಭರ್ಜರಿ ಗೆಲುವು ಸಾಧಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಆರಂಭಿಕ ಮತ ಎಣಿಕೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಮುನ್ನಡೆ ಕಾಯ್ದುಕೊಂಡಿದ್ದರೂ ಹಂತ ಹಂತವಾಗಿ ಸಮರ್ಥ ಶಾಮನೂರು ಮುನ್ನಡೆ ಪಡೆದು ಅಂತಿಮವಾಗಿ ಗೆಲುವು ಸಾಧಿಸುತ್ತಾರೆ. ಈ ಗೆಲುವಿನ ಹಿಂದೆ ಹಲವು ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳು ಕೆಲಸ ಮಾಡಿವೆ. ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರ ವಹಿಸಿದ್ದವು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮುಸ್ಲಿಂ ಮತಗಳ ವಿಭಜನೆ ಬಗ್ಗೆ ಅನುಮಾನಗಳಿದ್ದರೂ ಲಿಂಗಾಯತ ಮತಗಳು ಬಹುತೇಕ ಏಕಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಕಡೆ ತಿರುಗಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವೇಳೆ ಶಾಮನೂರು ಕುಟುಂಬದ ಮೇಲೆ ವರ್ಷಗಳಿಂದ ಬೆಳೆದಿರುವಂತಹ ನಂಬಿಕೆ ಮತ್ತು ಗೌರವ ಏನಿದೆ ಈ ಗೆಲುವಿಗೆ ಬಲವನ್ನ ಕೊಟ್ಟಿದೆ. ಮಾಜಿ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಸೇವೆಯ ಪರಿಣಾಮವಾಗಿ ಅನುಕಂಪ ಮತಗಳು ಸಮರ್ಥ ಪರವಾಗಿ ಹರಿತಿವೆ. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಪ್ರಚಾರ ಯಂತ್ರ ಕೂಡ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿಯನ್ನ ನೀಡಿತು. ಇನ್ನು ಅಹಿಂದ ಸಮುದಾಯಗಳ ಬೆಂಬಲ, ಸಂಘಟಿತ ಪ್ರಚಾರ ಮತ್ತು ನಾಯಕತ್ವದ ಒಗ್ಗಟ್ಟು ಎಲ್ಲವೂ ಸೇರಿ ಪಕ್ಷಕ್ಕೆ ಬಲ ನೀಡಿತು. ಇನ್ನೊಂದೆಡೆ ಬಿಜೆಪಿ ಶಿಬಿರದಲ್ಲಿ ಒಳಕಿಚ್ಚು ಮತ್ತು ಬಣ ರಾಜಕೀಯ ಬಹಿರಂಗವಾಗಿ ಕಾಣಿಸಿಕೊಂಡಿತ್ತು. ಸಂಘಟನಾತ್ಮಕ ಗೊಂದಲಗಳು ಹಾಗೂ ಏಕಮತದ ಕೊರತೆ ಅಭ್ಯರ್ಥಿಯ ಗೆಲುವಿನ ಮೇಲೆ ಪರಿಣಾಮ ಬೀರಿದವು ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಸಮುದಾಯಗಳ ಒಗ್ಗೂಡುವಿಕೆ, ಕುಟುಂಬದ ಮೇಲೆ ಇರುವಂತಹ ವಿಶ್ವಾಸ, ಕಾಂಗ್ರೆಸ್ ನಾಯಕತ್ವದ ತಂತ್ರ ಹಾಗೂ ಬಿಜೆಪಿ ಒಳಗೊಂದಲ ಎಲ್ಲವೂ ಸೇರಿ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರು ಗೆಲುವಿನ ದಾರಿಯನ್ನ ಸುಗಮಗೊಳಿಸಿವೆ.